ಶರಣ್ ರೀ ಎಲ್ಲ ದೊಡ್ಡ ಮಂದಿಗೆ. ನಾ ಗಾಡಿ ಏತರ ತೊಗೊಂಡು ಗಾಡಿ ಏನಿಲ್ಲ, ಈ ಗಾಡಿ ತೊಗೊಂಡು 1 ವರ್ಷ ಆಯಿತು. 1 ವರ್ಷನ್ಯಾಗ 21,000 ಕಿಲೋಮೀಟ್ರ್ ಓಡ್ಸೀನಿ ರೀ. 21,000 ಇಲ್ಲೇನದಾವಲ್ಲ ಈ ಬೇರಿಂಗ ಯಾವ ಥರ ಹೊಡೆದವ್ ನೋಡಿ. ನೋಡಿ ಈ ಬೇರಿಂಗ್ ಮಾತ್ರ ಚೆನ್ನಾಗೈತಿ, ಬಟ್ ಈ ಬೇರಿಂಗ್ ಮಾತ್ರ ನೋಡಿ ಇಷ್ಟೆಲ್ಲ ಗಾಡಿಗೆ ಪ್ಲಸ್ ಆ್ಯಂಡ್ ಮೈನಸ್ ಅವ್ರು ನೋಡಿದ್ರೆ 20,000 ಕಿಲೋಮೀಟ್ರ್ ನಾರ್ಮಲ್ ಅಂತ ಹೇಳ್ಬೋದು. ಇವಾಗ ಈ ಗಾಡಿ ಏನಿಲ್ಲ, ಈ ಗಾಡಿ 21,000 ಓಡಿಸಿದ್ವಿ. ಇಲ್ಲಿವರೆಗೂ ನಾವು ಒಂದು ಸ್ಪೇಸ್ ಕೂಡ ಚೇಂಜ್ ಮಾಡಿಸಿಲ್ಲ. ಎಲ್ಲ ಏನೇ ಆದರೂ ಬ್ರೇಕ್ ಪ್ಯಾಡ್ ಅಂದ್ಬಿಟ್ಟು ಉಳಿದೆಲ್ಲ ಅಂಡರ್ ವಾರಂಟಿ ಒಳಗೆ ಕ್ಲೈಮ್ ಆಗಿತ್ತು. ಬಟ್ ಇದೇ ಒಂದರ ಮಾತ್ರ ಅವರು ಬಿಲ್ ಹಾಕಿ ಕೊಟ್ಟಿದ್ದಾರೆ. ಇದು ಒಂದಕ್ಕೆ ಸಮಥಿಂಗ್ ಟೋಟಲಾಗಿ 251 ತೊಗೊಂಡಿದ್ದಾರೆ. 251 ನಾನು ಸ್ಕ್ರೀನ್ಶಾಟ್ ಹಾಕಿದ್ದೆ. ಒಂದು ಬೇರಿಂಗಿಗೆ 118 ರೂಪಾಯಿ ಒಂದು ಬೇರಿಂಗಿಗೆ ಐತಿತ್ತು. ಮತ್ತು 173 ಸರ್ವಿಸ್ ಚಾರ್ಜ್ ಮಾಡ್ಸ್ಯಾರ. ಇಷ್ಟೆಲ್ಲ ಈ ಗಾಡಿಗೆ 450 ಬರೀ ಜಸ್ಟ್ ಬೇರಿಂಗ್ ಚೇಂಜ್ ಮಾಡೋಕೆ ಇಷ್ಟ ಅಂದರೆ ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತು. ಇದೇನು ಕಾಸ್ಟ್ಲಿನ ಅಥವಾ ಇನ್ನೂ ಚೀಪ ಅಂತ ನೀವು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ಗಾಡಿನ ಯಾರು ತೊಗೋಬೇಕನ್ನೋರಿಗೆ ಒಂದು ಕ್ಯೂ ಮಾತು ಏನಂದರೆ 21,000 ನಾವು 1 ವರ್ಷದಲ್ಲಿ ಓಡಿಸೀನಿ. ಅಲ್ಲಿವರೆಗೂ ನಾವು ಒಂದೇನು ಚೇಂಜ್ ಮಾಡಿಲ್ಲ. ಬೆಲ್ಟ್ ಅಂಡರ್ ವಾರಂಟಿ ಒಳಗೆ ಅವರೇ ಚೇಂಜ್ ಮಾಡಿಕೊಟ್ಟಿದ್ದಾರೆ 20,000 ಕಿಲೋಮೀಟ್ರಿಗೆ. ಯಾಕಂದರೆ 25,000 ವಾರಂಟಿ ಇರ್ತದೆ ಫಸ್ಟ್ ಗಾಡಿ ತೊಗೊಂಡಾಗ. ಮತ್ತು ಫುಲ್ ಓಲ್ ಬಾಡಿಯಲ್ಲಿ ನಿಮಗೆ ಇಂಡಿಕೇಟರ್ಸ್ ಆಗಲಿ ಏನೇ ಒಂದು ಹೋದರೂ ಅವರು ವಾರಂಟಿ ಒಳಗೆ ಹಾಕಿಕೊಡ್ತಾರೆ. ಬಟ್ ಇವು ಏನು ಬೇರಿಂಗ್ ಅದು ನಾವಾಗಿ ಏನಾದರೂ ಒಂದು ದಚ್ಕಿಗೆ ಆಗಲಿ ಈ ಥರ ಏನು ಹಿಡಿತೀವಲ್ಲ, ಅಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳಿಗೆ ಮಾತ್ರ ಅವರು ವಾರಂಟಿ ಕ್ಲೈಮ್ ಮಾಡೋದಿಲ್ಲ. ಹಾಗಾಗಿ ನನ್ನ ಬೇರಿಂಗ್ ಕೂಡ ಅವರು 5,000 ಕಿಲೋಮೀಟ್ರ್ ಅಷ್ಟೇ ವಾರಂಟಿ ಅಂತಂದರು. ನಾನು 21,000 ಓಡಿಸಿದ್ದೀನಿ ಆಲ್ರೆಡಿ. ವಾರಂಟಿ ಬೇರಿಂಗಿಗೆ ಎಕ್ಸ್ಪೈರ್ ಆಗಿರ್ತದೆ. ನನಗೆ ಸ್ವಲ್ಪ 450 ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದೊಂದು ಬಿಟ್ಟರೆ ಗಾಡಿಯಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ನೋಡಿದ್ರೆ ತುಂಬ ಒಳ್ಳೆಯದೇ ಗಾಡಿ ಇದೆ. ನಾ ಇದು ಗಾಡಿ 1 ವರ್ಷದಿಂದ ಹೊಡಿತಾ ಏನೆಲ್ಲ ತುಂಬ ಚೆನ್ನಾಗಿ ರೇಂಜ್ ಆಗಲಿ ಏನೇ ಆಗಲಿ ಪ್ರತಿಯೊಂದು ನಿಮಗೆ ತುಂಬ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಯಾರು ಗಾಡಿನ ತೊಗೋಬೋದು. ಇದಕ್ಕಿಂತ ಫುಲ್ ಡೀಟೇಲಾಗಿ ರಿವ್ಯೂ ಬೇಕಂದರೆ ಕೆಳಗಡೆ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ.